ಪ್ರಿಯಾತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರವೀಣ್ ಬಿರಾದಾರ್. ಇವತ್ತು ಸ್ಕ್ವೇರ್ಸ್ ಅಥವಾ ವರ್ಗಗಳು ಅನ್ನುವಂತಹ ಚಾಪ್ಟರ್ ಒಳಗೆ ಬರುವಂತಹ ಬಹಳ ಮುಖ್ಯವಾದಂತಹ ಒಂದು ಘಟಕವನ್ನು ತಗೋತಾ ಇದ್ದೀನಿ. ಇದು SSC-GDಯಲ್ಲಿ ಈ ಬಾರಿ ಕೇಳಬಹುದು. ಯಾಕಂದ್ರೆ SSC-GD ಮತ್ತು ಈ SSC-MTS, SSC-CHSL ಈ ರೀತಿ ಹಲವು ವಿಭಾಗಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ನಾನು ಈ ಪ್ರಶ್ನೆಯನ್ನು ತೊಗೊಂಡಿದ್ದು 2016. ಏನಪ್ಪ ಅದು ಕ್ವಶನ್ ಅಂತಂದ್ರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಸ್ಕ್ವೇರ್ ಆರ್ಡಿನಲ್ಸ್ ಆಫ್ 102 ಆ್ಯಂಡ್ 103? ಹೌದಾ? ಹಂಗಂದ್ರೆ ಏನ್ರಿ ಅಂತಂದ್ರೆ, ಎರಡು ಕ್ರಮಾನುಗತ ಸಂಖ್ಯೆಗಳಾದ 102 ಮತ್ತು 103 ವರ್ಗಗಳ ನಡುವಿನ ವ್ಯತ್ಯಾಸವೇನು ಅಂಥೇಳಿ ಪ್ರಶ್ನೆ ಅದ. ಹೌದಾ? ಈ ಸದ್ ನೋಡ್ರಿ, ನಾನು ಡೈರೆಕ್ಟಾಗಿ ಇದನ್ನು ತೊಗೊಂಡು ಮಾಡಿದ್ನಿ ಅಂದ್ರೆ ನಿಮಗಿದು ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ, ಒಂದು ಸಣ್ಣ ಸಂಖ್ಯೆ ತೊಗೊಂಡು ನಿಮ್ಗೆ ತಿಳಿಸ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಸೂಪರ್ ಶಾರ್ಟ್ಗಳ PRBಯನ್ನು ಹೇಳ್ತೀನಿ. ಓಕೆ? ಆದ್ರೆ ಇದನ್ನು ಬಿಡಿಸ್ಬೇಕಂತಂದ್ರೆ ಏನಾದ್ರಿ ಬಹಳಷ್ಟು ದೊಡ್ಡದಾಗ್ತದೆ. ಅದಕ್ಕೆ ಏನು ಮಾಡ್ತೀನಿ, ಸಣ್ಣ ಸಂಖ್ಯೆ ತೊಗೊಂಡ್ರೆ ನಿಮ್ಗೆ ಜಲ್ದಿ ತಿಳಿತದೆ. ಇಲ್ಲಿ ನೋಡಿ, ಕ್ರಮಾನುಗತ ಸಂಖ್ಯೆಗಳಂದ್ರೆ 102, 103 ಕಂಟಿನ್ಯೂ ನಂಬರ್ ತೊಗೊಳ ನಾವು. ಆದ್ರೆ ಅಕಸ್ಮಾತ್ 102, 103 ತೊಗೊಳ್ಳೋ ಬದಲಿ 102, 105 ತೊಗೊಂಡ್ರೆ ಹೆಂಗೆ ರೀ, 102, 106 ತೊಗೊಂಡ್ರೆ ಹೆಂಗೆ ರೀ ಅನ್ನೋವಂಥದ್ದನ್ನು ಮುಂದೆ ಹೇಳ್ತೀನಿ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ಪೂರ್ಣ ವಿಡಿಯೋ ನೋಡಬೇಕು. ಹೀಗೆ ನೀವು ಪೂರ್ಣ ವಿಡಿಯೋ ನೋಡ್ತಾ ಕಂಟಿನ್ಯೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಬಹಳಷ್ಟು ಇಂಪಾರ್ಟೆಂಟ್ ಘಟಕಗಳನ್ನು ನಾನು ತೆಗೆದುಕೊಂಡು ನಾನು ಹೇಳ್ತಾ ಇದ್ದೀನಿ. ಎಸ್ ಗೆಳೆಯರಿ, ಈಗ ನಾನು ತೊಗೊಂಡಿದ್ದೀನಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಸ್ಕ್ವೇರ್ ಆರ್ಡಿನಲ್ಸ್ ಆಫ್ 12 ಆ್ಯಂಡ್ 13? ಹಾಗಂದ್ರೆ ಎರಡು ಕ್ರಮಾನುಗತ ಸಂಖ್ಯೆಗಳಾದ 12 ಮತ್ತು 13 ವರ್ಗಗಳ ನಡುವಿನ ವ್ಯತ್ಯಾಸವೇನಂತ ಅದು ಪ್ರಶ್ನೆ. ಓಕೆ? ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಪ್ಪ ಅಂದ್ರೆ ನೋಡ್ರಿ, ನಮಗೆ ಗೊತ್ತದ 13 ವರ್ಗದೊಳಗೆ 12 ವರ್ಗವನ್ನು ಕಳೀರಿ ಅಂತ ಹೇಳ್ತಾ ಇದ್ದ. ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ಏನ್ರಿ, 13 ವರ್ಗದೊಳಗೆ 12 ವರ್ಗವನ್ನು ಕಳೆದಾಗ ಎಷ್ಟು ಉತ್ತರ ಬರ್ತದೆ? ಇದೇನು ಸರಳದ ಬಿಡ್ರಿ. 13 ವರ್ಗ ಎಲ್ಲರಿಗೂ ಗೊತ್ತಿರ್ತದೆ, 12 ವರ್ಗ ಎಲ್ಲರಿಗೂ ಗೊತ್ತಿರ್ತದೆ, ಆರಾಮ್ ಸರಿ ಮಾಡ್ಬೋದು ರೀ ಅಂತ ಅಂತೀರಿ. ಬಟ್ ಇದನ್ನೇ ನಿಮ್ಗೆ ಏನದಲ್ಲ ಟಫ್ ಕೊಡ್ತಾನೆ. ಈಗಾಗಲೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಲ್ಲ, ಆ ರೀತಿ ಟಫ್ ಪ್ರಶ್ನೆಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಮಾಡಬೇಕು, ಅದನ್ನು ಈಸಿಯಾಗಿ ಯಾವ ರೀತಿಯಾಗಿ ಸೂಪರ್ ಶಾರ್ಟ್ಕಟ್ ಒಳಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆ? ಹಾಗಾದ್ರೆ 13 ವರ್ಗ ಅಂತಂದ್ರೆ ಏನು ಬರ್ತದೆ ರೀ, 13 × 13 ಬರ್ತದೆ. ಕರೆಕ್ಟಾ? 13 × 13 ಮಾಡಬೇಕು. ಕರೆಕ್ಟಾ? 13 × 13 ಹೆಂಗೆ ಮಾಡ್ಬೇಕು ರೀ ಅಂತಂದ್ರೆ ನೋಡಿರಿ, 3 3 9, 3ಕ್ಕೆ 13 ಕೊಡಿಸ್ಕೊಳ್ರಿ. ಎಷ್ಟಾಯಿತು? 16 ಆಯಿತು. ಈಸಿಯಾಗಿ ಬರುತ್ತೆ. ಕರೆಕ್ಟ್ ರೀ? ಅದೇ ರೀತಿ 12 ತೊಗೊಂಡ್ರೆ ಇದ್ರೊಳಗೂ ನಾನು ಏನು ಮಾಡ್ತೀನಿ ರೀ, ಶಾರ್ಟ್ಕಟನ್ನು ಹೇಳ್ತಾ ಇದ್ದೀನಿ ನಿಮ್ಗೆ. 12 × 12 ಅಂದಾಗ 2 2 4 ಬರ್ಕೋತೀರಿ. 12ಕ್ಕೆ 2 ಕುಡಿಸಿದ್ರೆ ಎಷ್ಟಾಯಿತು? 14 ಆಯಿತು. ಇದನ್ನು ಈಸಿಯಾಗಿ ನಿಮ್ಗೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಈಗ 9 4 ಕಳೆದ್ರೆ 5 ಆಯಿತು. 6 4 ಕಳೆದ್ರೆ ಎಷ್ಟು ಬತ್ತು ರೀ? 2 ಬತ್ತು. ಹಾಗಾದ್ರೆ 1 1 ಕಳೆದ್ರೆ 0 ಬತ್ತು. ಹಾಗಾದ್ರೆ ಉತ್ತರ ಎಷ್ಟಾಯ್ತು ರೀ? 25 ಬತ್ತು. ಹೌದಾ? ಇದು ಸರಳ ಪ್ರಶ್ನೆ ಎದಕ್ಕೆ ತೊಗೊಂಡಿದ್ದೀನಿ ನಮಗೆ ಗೊತ್ತಾಯ್ತಾ? ಇದನ್ನು ಬಿಡಿಸಿದಾಗ ಇಷ್ಟು ಬತ್ತು. ಅದನ್ನೇ ನಾವೇನು ಮಾಡಬೇಕಾಗ್ಯದ, ಈಸಿ ವೇ ಶಾರ್ಟ್ಕಟ್ ಅಲ್ಲಿ ಹೇಳಬೇಕಂತಂದ್ರೆ, ಶಾರ್ಟ್ಕಟ್ ನೋಡಿರಿ ಬಹಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಇದು ನಿಮ್ಗೆ ಕಂಪಲ್ಸರಿ ಬಂದೇ ಬರುತ್ತೆ ಪ್ರಶ್ನೆ. ನೋಡಿರಿ, ಶಾರ್ಟ್ಕಟಲ್ಲಿ ಏನದ್ರಿ, 12 ಅದ. 12ಕ್ಕೆ ಏನು ಮಾಡೋದ್ರಿ, 13 ಕುಡಿಸೋದು, ಕೊಟ್ಟಂಥ ಸಂಖ್ಯೆನ ಕುಡಿಸಿದ್ರೆ ಆಯಿತು, ಉತ್ತರ 25. ಹಾಗಾಗಿ ವಿತಿನ್ ಸೆಕೆಂಡಲ್ಲಿ ಇದು ಆನ್ಸರ್ 25 ಬತ್ತು, ಇದು ಆನ್ಸರ್ 25 ಬತ್ತು. ಓಕೆ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನದಲ್ಲ, ಎಕ್ಸಾಮಲ್ಲಿ ಬಿದ್ದಿರೋದು ತೊಗೊಳ್ಳೋಣ. ಓಕೆ? ಎಸ್ ಗೆಳೆಯರೆ, ಈಗೇನು ಪ್ರಶ್ನೆ ಬಂದದ್ರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಸ್ಕ್ವೇರ್ ಆರ್ಡಿನಲ್ಸ್ ಆಫ್ 102 ಆ್ಯಂಡ್ 103? ಇದು SSC-MTS 2016 ಒಳಗೆ ಬಿದ್ದದ. ಇಲ್ಲಿ ನೋಡಿರಿ ಏನದು ಕ್ವಶನ್ ಅಂತಂದ್ರೆ, ಇನ್ನೊಮ್ಮೆ ಬರ್ಕೋತೀನಿ ನಾನು. 103 ವರ್ಗ ಮೈನಸ್ 102 ವರ್ಗವನ್ನು ಮಾಡಿರಿ ಅಂತ ಹೇಳ್ದೆ. ಹೌದಾ? ಅಂದ್ರೆ 103 ವರ್ಗದೊಳಗೆ 102 ವರ್ಗ ಕಳಿಬೇಕು. ಇದನ್ನು ಸೂಪರ್ ಶಾರ್ಟ್ಗಳ PRB ಒಳಗೆ ಮಾಡ್ಬೇಕಂತಂದ್ರೆ ಹೆಂಗೆ ಮಾಡ್ಬೋದು ರೀ, ಶಾರ್ಟ್ಕಟ್ ಹತ್ರ ಅಷ್ಟೇ ಬರಿತೀನಿ. PRBನ ಹೇಳಿಲ್ಲ, ಬರೀ ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ. PRB ಏನಿರ್ಬೋದು ಅಂತ ನೀವು ವಿಚಾರ ಮಾಡಿರಿ. ಹಾಗಾದ್ರೆ ಏನು ಮಾಡ್ಬೋದು, ಇದಕ್ಕೆ 103ಕ್ಕೆ 102 ಕುಡಿಸಿದ್ರೆ ಆಯ್ತು, ಎಷ್ಟಾಗತ್ತೆ? 5 0 2. ಹೌದು ಸರ, ಇದು ಬತ್ರಿ. ಆನ್ಸರ್ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೋಬೇಕ್ರಿ ಅಂತಂದ್ರೆ ಇದನ್ನು ಈಸಿ ವೇ ಒಳಗೆ ಹೆಂಗೆ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿರಿ. 103 ಅದ. 103 ವರ್ಗ ಮಾಡಬೇಕಾಗ್ಯದ. 103 ವರ್ಗ ಮಾಡ್ಬೇಕಂತಂದ್ರೆ ನೋಡಿರಿ, 3 ಅದಿಲ್ಲಿ. 3 ವರ್ಗ ಎಷ್ಟು ರೀ? 9. 9 ಒಂದೇ ಸಂಖ್ಯೆ ಬರೀಬಾರ್ದು, 0 9 ಬರೀಬೇಕು. ಹೌದಾ?
ಈಗ 103ಕ್ಕೆ ಇದೇ 3 ಕೂಡಿಸ್ಕೊಳ್ರಿ ಎಷ್ಟಾಯಿತು 106 ಆಯಿತು. ಕರೆಕ್ಟಾ? ಹಾಗಾದ್ರೆ 102 ಹೆಂಗೆ ಮಾಡೋದು ಹೇಳ್ರಿ ನೀವೇ ನೋಡೋಣ. 102 ವರ್ಗ ಹೆಂಗೆ ಮಾಡ್ತೀರಿ? 2 ಅದ, 2 ಅಂದ್ರೆ 2 ವರ್ಗ 4. ಹಂಗಂದ್ರೆ 102ಕ್ಕೆ 2 ಕೂಡಿಸಿದ್ರೆ 104 ಆಯಿತು. ಈಗ ಇದ್ರೊಳಗೆ ಇದನ್ನು ಕಳೆದಾಗ 9 4 ಕಳೆದ್ರೆ 5, 0ಕ್ಕೆ 0, 6 4 ಕಳೆದ್ರೆ 2, 10 10 ಕಳೆದ್ರೆ 0 ಆಗಿಬಿಡ್ತದೆ. ಇಲ್ಲಿ 205 ಬಂದದ, ಇಲ್ಲಿ 205 ಬಂದದ. ನಿಮ್ಗೆ ವಿತ್ ಪ್ರೂಫ್ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ತೊಗೋತೀನಿ. ಇದಕ್ಕಿಂತಲೂ ಡಿಫಿಕಲ್ಟು ಮತ್ತು ಡಿಫ್ರೆಂಟ್ ಇರುವಂಥ ಕ್ವಶನ್ ತೊಗೋತೀನಿ. ಅದಕ್ಕೆ ನೀವು ಆನ್ಸರ್ ಮಾಡಿ ನೋಡೋಣ, ನೀವು ಕಾಮೆಂಟ್ ಮಾಡಿ ನೋಡೋಣ. ಮತ್ತು ನೀವು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕ್ವಶನ್ ಏನು ಮಾಡ್ತೀನಿ ರೀ, ಇದಕ್ಕಿಂತಲೂ ಸ್ವಲ್ಪ ಡಿಫಿಕಲ್ಟ್ ಇರೋದು ತೊಗೋತೀನಿ. ಓಕೆ, ಎಸ್ ಗೆಳೆಯರೆ. ಈಗ ಏನಾದ್ರಿ ಆಗಲೇ ಏನೈತೆ ರೀ, ಕಾಂಜುಗೇಟಿವ್ ನಂಬರ್ ಇದ್ದು ಅಂದ್ರೆ ಒಂದಾಗ ಒಂದು ಕ್ರಮಾನುಗತವಾಗಿದ್ದು. ಈಗೇನು ಕೊಟ್ಟಿದ್ದಾನೆ ರೀ ಕ್ವಶನ್, 8ರ ವರ್ಗ, ಹೌದಾ, -6ರ ವರ್ಗ ಕೊಟ್ಟಿದ್ದಾನೆ. ಕ್ವಶನ್ ಈಗಾಗಲೇ ನಿಮ್ಗೆ ಕಾಣ್ತಾ ಇದೆ. ಆದ್ರೆ ನಾನು ಏನು ಮಾಡ್ತೀನಿ, ಸಿಂಪಲಾಗಿ ಬರ್ಕೋತಾ ಇದ್ದೀನಿ. 8ರ ವರ್ಗದೊಳಗೆ 6ರ ವರ್ಗ ಕಳೆದ್ರೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾನೆ. ಆಗಲೇ ಡಿಫ್ರೆನ್ಸ್ ಏನಿತ್ತು ಒಂದೇ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ, ಡಿಫ್ರೆನ್ಸ್ ಹೇಳಿರೋದ್ರಂದ್ರೆ ನಮ್ಗೆ ಗೊತ್ತದ 8ರ ವರ್ಗ ಎಷ್ಟಾಗತ್ತೆ ರೀ, 64 ಆಗತ್ತೆ. 6ರ ವರ್ಗ ಎಷ್ಟು, 36 ಆಗತ್ತೆ. ಇದ್ರೊಳಗೆ ಇದನ್ನು ಕಳೆದ್ರೆ ಎಷ್ಟು ಬರ್ತದೆ ರೀ, 4ರೊಳಗೆ 6 ಕಳೆದ್ರೆ 4ರೊಳಗೆ 6 ಕಳೆಯಕ್ಕೆ ಬರಲ್ಲ. ಏನು ಮಾಡ್ತೀರಿ ಅವಾಗ, 14ರೊಳಗೆ 6 ಕಳಿತೀರಿ. 14ರೊಳಗೆ 6 ಕಳೆದ್ರೆ ಎಷ್ಟು ಉಳಿತು, 4 4 8 ಉಳಿತು. ಹಾಗಿದ್ದಾಗ 6ರೊಳಗೆ 4 ಕಳೆದಾಗ ಎಷ್ಟಾಯ್ತು, 2 ಆಯ್ತು. 28 ಆನ್ಸರ್ ಬರುತ್ತೆ. ಇದು ರೆಗ್ಯುಲರ್ ಆಗಿ ಬಂತು. ಇದನ್ನು ಶಾರ್ಟ್ಕಟ್ಟಾಗಿ ವಿತ್ತಿನ್ ಸೆಕೆಂಡ್ ಒಳಗೆ PRB ವಿಧಾನದೊಳಗೆ ಹೆಂಗೆ ಬರ್ತದೆ ಅನ್ನೋದು ಹೇಳ್ಕೊಡ್ತೀನಿ. ಆದ್ರೆ ನಿಮಗೆ ಈ ಸದ್ದು ನಾನು ಏನು ಲೆಕ್ಕ ಕೊಡ್ತೀನಲ್ರಿ, ಅವೆಲ್ಲ ನೀವು ನೋಡಬೇಕು. ಅದ್ರದಿಂತ ನನಗೇನಾದಲ್ಲ, ಏನಾದರೂ ನಿಮ್ಗೆ ತಿಳಿಲ್ಲ ಇಲ್ಲ ಅಂದ್ರೆ ಅಕಸ್ಮಾತ್ ಅದ್ರೊಳಗೆ ಏನು ಡಿಫಿಕಲ್ಟ್ ಅನ್ನಿಸ್ತಂದ್ರೆ ನನಗೇನು ಮಾಡಿರಿ, ಕಾಮೆಂಟ್ ಮಾಡಿರಿ. ಇಲ್ಲ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಕಾಣುತ್ತೆ, ಆ ವಾಟ್ಸಪ್ ನಂಬರಿಗೆ ಏನು ಮಾಡಿರಿ, ಮೆಸೇಜ್ ಮಾಡಿರಿ ಅಂತ ಹೇಳ್ತಾ, ಇದರದ್ದು ಕ್ವಿಕ್ಕಾಗಿ ಹೇಗೆ ಮಾಡಬೇಕು ವಿತ್ತಿನ್ ಸೆಕೆಂಡ್ ಒಳಗನ್ನ ಈಗ ತಿಳಿಸ್ತೀನಿ. ಓಕೆ, ಈಗ ನೋಡಿರಿ, ಸೇಮ್ ಆಗಲೇ ಏನು ಮಾಡಿದ್ವಿ, 8ರೊಳಗೆ 6 ಕೂಡಿಸ್ಕೊಂಡಾಗ ಎಷ್ಟಾಯ್ತು ರೀ, 14 ಆಯಿತು. 14ನ್ನು ಡಿಫ್ರೆನ್ಸ್ ಇರೋದಂತ್ರ ಇಂಟು 2 ಮಾಡ್ತೀವಿ, ದ್ಯಾಟ್ ಈಕ್ವಲ್ ಟು 28. ಮುಗೀತು. ಇದು 28, ಇದು 28. ವಿತ್ತಿನ್ ಸೆಕೆಂಡ್ ಒಳಗೆ ಆನ್ಸರ್ ಬರ್ತದೆ. ಹಾಗಾದ್ರೆ ನೀವು ಕೇಳ್ಬೋದು, ಡಿಫ್ರೆನ್ಸ್ ಅಕಸ್ಮಾತ್ 5 ಇತ್ತಂದ್ರೆ ಹೆಂಗೆ ರೀ ಅಂದ್ರೆ 5ರಲ್ಲೇ ಮಲ್ಟಿಪಲ್ ಮಾಡೋದು ಅಷ್ಟೇ. ಓಕೆ, ಹಾಗಾದ್ರೆ ಈಗ ಒಂದಿಷ್ಟು ವರ್ಕ್ಗಳನ್ನು ತಮ್ಮ ಕೊಡ್ತೀನಿ. ನಾನು ಡೈರೆಕ್ಟಾಗಿ ಕ್ವಶನ್ ಬರೆದು ಕೊಡ್ತೀನಿ. ನೀವೇನು ಮಾಡ್ತೀರಿ, ಅದನ್ನು ಸಾಲ್ವ್ ಮಾಡಿ ನನಗೆ ಕಾಮೆಂಟ್ ಮಾಡಬೇಕು, ಉತ್ತರಗಳನ್ನು ತಿಳಿಸ್ಬೇಕಂತೇಳಿ ಹೇಳ್ತಾ ಈಗ ನಾನು ಕ್ವಶನನ್ನು ಕೊಡ್ತಾಯಿದ್ದೀನಿ. ಎಸ್ ಗೆಳೆಯರೆ, ಈಗ ಮೊದಲನೇ ಪ್ರಶ್ನೆ ಏನದಲ್ಲ, ಎಕ್ಸಾಮ್ ಬಿದ್ದಿರೋದೇ ತೊಗೋತೀನಿ. ಅಲ್ಲಿ ಎಕ್ಸಾಮ್ ಒಳಗೆ ಏನದಂದ್ರೆ 216ರ ವರ್ಗ -215ರ ವರ್ಗ ಇದನ್ನು ಕೇಳಿದಾನ. ಈಗ ನಾನು ನಿಮ್ಗೆ ಯಾವ ರೀತಿ ಡಿಫ್ರೆನ್ಸ್ ಇತ್ತಂದ್ರೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳಿದ್ದೀನಿ. ಹೀಗಾಗಿ ಸುಮ್ಮನೆ ನಿಮಗೆ ಕೊಡ್ತಾ ಇಲ್ಲ ಲೆಕ್ಕಗಳನ್ನು, ಇವಕ್ಕೂರ ನೀವು ಮಾಡಿ ನೋಡಿರಿ. ಭಾಳಷ್ಟು ಇಂಪಾರ್ಟೆಂಟ್ ಲೆಕ್ಕಗಳನ್ನು ಕೊಡ್ತಾಯಿದ್ದೀನಿ. ಈಗ ನೋಡಿರಿ, ಅಕಸ್ಮಾತ್ 15ರ ವರ್ಗ -13ರ ವರ್ಗ ಇತ್ತಂದ್ರೆ ಯಾವ ರೀತಿ ಮಾಡಬೇಕು, ಇದನ್ನೇ 25ರ ವರ್ಗ ಮೈನಸ್ ಎಷ್ಟು ತೊಗೊಂಡ್ರಿ 22ರ ವರ್ಗ ಇತ್ತಂದ್ರೆ ಯಾವ ರೀತಿ ಮಾಡಬೇಕು. ಈಗ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇರೋದು ಕೊಡ್ತೀನಿ. ನಿಮ್ಗೆ ಗೊತ್ತಿರುವಂಥದ್ದು 8ರ ವರ್ಗ ಅಥವಾ 18ರ ವರ್ಗ ತೊಗೊಳ್ರಿ. 18ರ ವರ್ಗ -11ರ ವರ್ಗ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೀವು ಕಂಡು ಹಿಡಿದು ನನಗೆ ಕಾಮೆಂಟ್ ಮಾಡಿರಿ. ನಿಮಗೆ ತಿಳಿದೇ ಹೋದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ತುಣುಕನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಬೇರೆ ತುಣುಕನ ತೊಗೋತೀನಿ. ಇನ್ನು ಮುಂದೆ ನಾವು ಹೊಸ ರೂಪದಲ್ಲಿ ಬರ್ತೇವೆ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.